ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 1944ರ ಸಮಯ. ಉತ್ತರ ಪ್ರದೇಶದ ನೈಕೋಟ್ ಎಂಬ ಹಳ್ಳಿ ಇಳಿಸಂಜೆಯ ಹೊತ್ತಲ್ಲಿ ಮಿರಮಿರಿಸುತ್ತಿತ್ತು. ನಿಸರ್ಗವನ್ನೇ ಹೊದ್ದು ಮಲಗಿದ್ದ ಬೆಟ್ಟದ ಬುಡದಲ್ಲಿದ್ದ ಮನೆಯೊಂದರ ಮುಂದೆ ಒಬ್ಬ 23ರ ತರುಣ ಕೈಯಲ್ಲಿ ಮದ್ಯದ ಬಾಟಲಿ ಹಿಡಿದು ಯಾರಿಗಾಗೋ ಕಾಯುತ್ತಾ ನಿಂತಿದ್ದ. ಆ ಮನೆ ವೇಶ್ಯೆಯ ಮನೆಯಾಗಿತ್ತು. ಆದರೆ ಹಲವು ವರ್ಷಗಳ ಹಿಂದೆಯೇ ಆ ಮಹಿಳೆ ವೇಶ್ಯಾವಾಟಿಕೆ ಬಿಟ್ಟು ಸಹಜ ಜೀವನ ನಡೆಸುತ್ತಿದ್ದಳು. ನಶೆಯಲ್ಲಿ ತೇಲಾಡುತ್ತಿದ್ದ ಈ ನವ ತರುಣ ಮನೆಯೊಳಗಡೆ ಹೋಗಲು ಚಡಪಡಿಸುತ್ತಿದ್ದ. ಆತನ ಗುಣಗಾಟದಲ್ಲಿದ್ದಿದ್ದು ಕೇವಲ ಅದೊಂದೇ ಪದ, ಪದ್ಮ. ಈ ಹೆಸರೊಂದೇ ಆತನಿಗೆ ಹುಚ್ಚು ಹಿಡಿಸುತ್ತಿತ್ತು. ಕುಂತಲ್ಲಿ ನಿಂತಲ್ಲಿ ಅದೇ ಹೆಸರಿನ ಧ್ಯಾನದಲ್ಲಿ ಮುಳುಗಿರುತ್ತಿದ್ದ. ಈ ಹೆಸರಿನೊಂದಿಗೆ 108 ನೆನಪುಗಳು ಆತನಿಗೆ ಪ್ರವಾಹ ಒತ್ತರಿಸಿ ಬಂದಂತೆ ಕಾಡುತ್ತಿದ್ದವು. ಯುವಕ ಆ ಮನೆಯೊಳಗೆ ಹೋಗುವ ಪ್ರಯತ್ನ ಮಾಡುತ್ತಿದ್ದಂತೆಯೇ ಒಳಗಡೆಯಿಂದ ವಯಸ್ಸಾದ ಹೆಣ್ಣು ಮಗಳೊಬ್ಬಳು ಹೊರಬಂದು ಆತನನ್ನ ತಡೆದಳು. ಆ ಮಹಿಳೆಯ ಮುಖದಲ್ಲಿ ಅದ್ಯಾವುದೋ ಅವ್ಯಕ್ತ ಭಯ ಕಾಡುತ್ತಿತ್ತು. ಆದರೂ ಅವಳು ಯುವಕನನ್ನ ತಡೆದು ನಿಲ್ಲಿಸಿ ಆತನ ಕೈಯಲ್ಲಿದ್ದ ಮದ್ಯದ ಬಾಟಲಿಯನ್ನ ಕಸಿದು ಒಡೆದು ಹಾಕಿದಳು. ಯುವಕ ಕಣ್ಣು ಮಿಟುಕಿಸದೆ ಆ ಮಹಿಳೆಯನ್ನ ತದೇಕ ಚಿತ್ತದಿಂದ ನೋಡ್ತಾ ಇದ್ದ. ಅಷ್ಟರಲ್ಲಿ ಆ ಮಹಿಳೆಯ ಬಾಯಿಯಿಂದ ಹೊರಟ ಕೆಲ ಶಬ್ದಗಳು ಆ 23ರ ತರುಣನ ನಶೆಯನ್ನೇ ಇಳಿಸಿ ಬಿಟ್ಟಂತೆ ಮಾಡಿದವು. ನಾನು ನಿನ್ನ ತಾಯಿ ಇದ್ದಂತೆ, ನೀನು ಇಲ್ಲಿಂದ ಹೊರಟು ಹೋಗು. ಕಳೆದ ಜನ್ಮದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ದೀಯಾ, ಈ ಜನ್ಮದಲ್ಲೂ ಎಲ್ಲವನ್ನ ಕಳೆದುಕೊಳ್ಳಬೇಕೆಂದಿದ್ದೀಯಾ ಎಂದು ಈ ಮಹಿಳೆ ಒಂದೇ ಸಮನೆ ನುಡಿದಳು. ಅಸಲಿಗೆ ಆ ಮಹಿಳೆ ಹೀಗೆ ಹೇಳಲು ಕಾರಣಗಳೇನು? ಹಿಂದಿನ ಜನ್ಮ ಎನ್ನುವ ಪದ ಆ ಮಹಿಳೆ ಬಳಸಿದ್ದೇಕೆ? ಅಷ್ಟಕ್ಕೂ ಆ ಯುವಕ ಯಾರು? ಹಾಗಾದರೆ ಗೊಣಗಾಟದಲ್ಲಿ ಯುವಕ ಪದೇ ಪದೇ ಹೇಳುತ್ತಿದ್ದ ಪದ್ಮ ಇವಳೇನಾ? ಏನಿದು ಪುನರ್ಜನ್ಮ ವೃತ್ತಾಂತ? ಬನ್ನಿ ಅದನ್ನೇ ತೋರಿಸ್ತೀವಿ. 1921 ಫೆಬ್ರವರಿ 7ರಂದು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಬಿಷನ್ ಚಂದ್ ಕಪೂರ್ ಜನನವಾಗಿತ್ತು. ಸಾಮಾನ್ಯವಾಗಿ ಶಿಶುಗಳು ತೊದಲು ಮಾತನಾಡುವುದು ಬಹುತೇಕ ಹುಟ್ಟಿದ 15 ತಿಂಗಳ ಬಳಿಕವೇ. ಆದರೆ ಬಿಷನ್ ಚಂದ್ ಹುಟ್ಟಿದ 10 ತಿಂಗಳಲ್ಲೇ ಮಾತನಾಡಲು ಶುರು ಮಾಡಿದ್ದ. ಅದರಲ್ಲೂ ಪಿಲಿಬಿತ್ ಎನ್ನುವ ಕಠಿಣ ಶಬ್ದವನ್ನು ಅತ್ಯಂತ ಸ್ಪಷ್ಟವಾಗಿ ನಿರರ್ಗಳವಾಗಿ ಉಚ್ಚರಿಸಿದ್ದ. ಊರಿನ ಬಹುತೇಕರು ಆತನ ಮಾತುಗಳನ್ನು ಕೇಳಿ ದಂಗಾಗಿ ಹೋಗಿದ್ದರು. ಇಷ್ಟು ಸಣ್ಣ ವಯಸ್ಸಿನ ಮಗು ಹೀಗೆ ಮಾತನಾಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಗ್ರಾಮಸ್ಥರನ್ನ ಕಾಡುತ್ತಿತ್ತು. ಬಿಷನ್ ಚಂದ್ 4 ವರ್ಷದವನಾಗಿದ್ದಾಗ ಒಂದು ದಿನ ತನ್ನ ತಂದೆಯೊಂದಿಗೆ ಮದುವೆ ಸಮಾರಂಭಕ್ಕೆ ಹೋಗಿದ್ದ. ಮದುವೆ ಮುಗಿಸಿ ವಾಪಸ್ ಬರುವಾಗ ಆತ ಪ್ರಯಾಣಿಸುತ್ತಿದ್ದ ರೈಲು ಫಿಲಿಬಿತ್ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿತು. ರೈಲು ನಿಲ್ಲುತ್ತಿದ್ದಂತೆ ಬಿಷನ್ ಚಂದ್ ತನ್ನ ತಂದೆಗೆ ಇದೇ ನಿಲ್ದಾಣದಲ್ಲಿ ಇಳಿಯುವಂತೆ ಹಠ ಮಾಡಿದ. ತಂದೆ ಏನೇ ಹೇಳಿದ್ರೂ ಬಿಷನ್ ಚಂದ್ ಕೇಳದ ಸ್ಥಿತಿಯಲ್ಲಿದ್ದ. ಒಮ್ಮಿಂದೊಮ್ಮೆಲೆ ಅಳಲು ಶುರು ಮಾಡಿದ ಬಿಷನ್ ಚಂದ್ ತಾನು ಇದೇ ಸ್ಥಳದಲ್ಲಿ ವಾಸಿಸುತ್ತಿದ್ದೆ ಅಂತ ತನ್ನ ತಂದೆಗೆ ಹೇಳಲು ಶುರು ಮಾಡಿದ. ಇದನ್ನ ಕೇಳುತ್ತಿದ್ದಂತೆಯೇ ಬಿಷನ್ ತಂದೆ ದಂಗಾಗಿ ಹೋದ್ರು. ಮಗ ಏನು ಹೇಳಲು ಹೊರಟಿದ್ದಾನೆ ಅನ್ನೋದೇ ಅವರಿಗೆ ತಿಳಿಯಲಿಲ್ಲ. ಒಂದು ಕ್ಷಣ ಸಾವರಿಸಿಕೊಂಡು ಮಗನ ಮಾತನ್ನ ಸಾವಧಾನವಾಗಿ ಕೇಳಿದ್ರು. ಬಿಷನ್ ಮಾತ್ರ ಫಿಲಿಬಿತ್ ಬಗ್ಗೆ ತನ್ನ ಅನುಭವ ಹಂಚಿಕೊಳ್ಳುತ್ತಲೇ ಇದ್ದ. ಅಸಲಿಗೆ ಬಿಷನ್ ಚಂದ್ ಪುನರ್ಜನ್ಮ ಎತ್ತಿದ್ದಾನ, ಅಥವಾ ಇದು ಆತನ ಭ್ರಮೆಯಾಗಿತ್ತ, ಇಲ್ಲವೇ ಇದೊಂದು ಕಾಡುವ ಮಾನಸಿಕ ಕಾಯಿಲೆಯ? ಇಂತಹ ಹಲವು ಪ್ರಶ್ನೆಗಳು ಹಲವು ವರ್ಷಗಳ ಕಾಲ ಚರ್ಚೆಗೆ ಒಳಪಡುತ್ತಲೇ ಇದ್ದವು. ಆದರೆ ಅದೊಂದು ದಿನ ದಿನಪತ್ರಿಕೆಯಲ್ಲಿ ವಿಸ್ತಾರವಾದ ವರದಿಯೊಂದು ಪ್ರಕಟವಾಯಿತು. ಕೆ ನಂದನ್ ಸಹಾಯ್ ಎನ್ನುವ ವಕೀಲರು ಬರೆದಿದ್ದ ಲೇಖನ ಪುನರ್ಜನ್ಮದ ಕುರಿತಾದ ಪರಿಭಾಷೆಯನ್ನೇ ಬದಲಾಯಿಸಿತು. ಈ ಆರ್ಟಿಕಲ್ನಲ್ಲಿ ಕೆ ನಂದನ್ ತಮ್ಮ ಮಗನ ಪುನರ್ಜನ್ಮದ ವಿಚಾರಗಳನ್ನ, ಆತ ಹೇಳುತ್ತಿದ್ದ ನೆನಪುಗಳ ವಿಷಯವನ್ನ ಹಂಚಿಕೊಂಡಿದ್ದರು. ಇದು ಪುನರ್ಜನ್ಮದ ಕುರಿತಾದ ವಿಚಾರಗಳು ಮುನ್ನೆಲೆಗೆ ಬರಲು ಸಹಾಯ ಮಾಡಿತು. ಅಲ್ಲದೆ ಕೆಲ ದಿನಗಳ ಬಳಿಕ ಬಿಷನ್ ಚಂದ್ ವಿಚಾರ ಈ ಕೆ ನಂದನ್ ಸಹಾಯ್ ಅವರಿಗೂ ತಿಳಿಯುವಂತಾಯಿತು. ಅದೊಂದು ದಿನ ಕೆ ನಂದನ್ ನೇರವಾಗಿ ಬಿಷನ್ ಚಂದ್ನನ್ನ ಹುಡುಕಿಕೊಂಡು ಬಂದರು. ಬಾಲಕನನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಆತ ಹೇಳುತ್ತಿದ್ದ ವಿಚಾರಗಳನ್ನ, ನೆನಪುಗಳನ್ನ ದಾಖಲೆ ಮಾಡಿಕೊಳ್ಳಲು ಶುರು ಮಾಡಿದ್ರು. ಬಿಷನ್ ಚಂದ್ ತನ್ನ ಹಳೆಯ ಜನ್ಮದ ವಿಚಾರಗಳನ್ನ ಹೇಳ್ತಾ ಹೋದ. ಅಸಲಿಗೆ ತನ್ನ ಹೆಸರು ಲಕ್ಷ್ಮೀನಾರಾಯಣ ಎಂದು, ತಾನು ಫಿಲಿಬಿತ್ನಲ್ಲಿ ವಾಸಿಸುತ್ತಿದ್ದಾಗಿಯೂ
ಹೇಳಿದ. ಅಲ್ಲದೆ ಆತ ಕಳೆದ ಜನ್ಮದಲ್ಲಿ ವಾಸವಾಗಿದ್ದ ಜಾಗ, ನಡೆದಾಡಿದ ಸ್ಥಳಗಳನ್ನೆಲ್ಲ ಗುರುತಿಸಿದ. ಜೊತೆಗೆ ಅಚ್ಚರಿ ಎನ್ನುವಂತೆ ಪೂರ್ವಜನ್ಮದಲ್ಲಿ ಆತ ಜೊತೆಗಿದ್ದ ಅನೇಕರನ್ನ ಗುರುತು ಹಿಡಿದು ಅವರ ಬಗ್ಗೆ ಅನೇಕ ವಿಷಯಗಳನ್ನ ಹಂಚಿಕೊಂಡ. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಕೆ ನಂದನ್ ವಿಷಯ ಖಚಿತಪಡಿಸಿಕೊಳ್ಳಲು ಬಿಷನ್ರಿಂದ ಮತ್ತಷ್ಟು ಮಾಹಿತಿ ಹೆಕ್ಕಿ ತೆಗೆಯಲು ಮುಂದಾದ್ರು. ಅದರಂತೆ ಬಿಷನ್ರನ್ನ ಕರೆದುಕೊಂಡು ಅವನ ಪೂರ್ವ ಜನ್ಮದ ಹುಟ್ಟೂರು ಫಿಲಿಬಿತ್ಗೆ ಬಂದರು. ಅಂದ್ರೆ ಲಕ್ಷ್ಮೀನಾರಾಯಣನ ಮೂಲ ಮನೆಗೆ ಕರೆದುಕೊಂಡು ಬರಲಾಯಿತು. ಅಲ್ಲಿ ಬಿಷನ್ ತಾಯಿ ಅಂದ್ರೆ ಲಕ್ಷ್ಮೀನಾರಾಯಣನ ತಾಯಿ ಜೊತೆ ಭೇಟಿ ಮಾಡಿಸಲಾಯಿತು. ಲಕ್ಷ್ಮೀನಾರಾಯಣನ ತಾಯಿ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನ ಬಿಷನ್ಗೆ ಕೇಳಿದ್ರು. ಬಹುಶಃ ಅವರು ಕೇಳಿದ ಪ್ರಶ್ನೆಗಳ್ಯಾವುವು ಬೇರೆಯವರಿಗೆ ತಿಳಿದ ವಿಷಯಗಳಾಗಿರಲಿಲ್ಲ. ಅದು ಕೇವಲ ಲಕ್ಷ್ಮೀನಾರಾಯಣಗೆ ಮಾತ್ರ ತಿಳಿದಿತ್ತು. ಬಾಲಕ ಬಿಷನ್ ಕೊಂಚವೂ ತಡ ಮಾಡದೆ ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದ. ಮನೆಯ ಸದಸ್ಯನೊಬ್ಬ ಅನುಭವದಿಂದ ಹೇಳುವಂತೆ ಎಲ್ಲ ವಿವರವನ್ನ ಚಾಚೂ ತಪ್ಪದೆ ಸವಿವರವಾಗಿ ತಿಳಿಸಿದ್ದ. ವಕೀಲ ಕೆ ನಂದನ್ ಈ ಮಾಹಿತಿಗಳನ್ನೆಲ್ಲ ದಾಖಲಿಸಿಕೊಂಡು ವಿಸ್ತೃತವಾದ ವರದಿಯೊಂದನ್ನ ತಯಾರು ಮಾಡಿದ್ರು. ಕೆ ನಂದನ್ ಅವರಿಂದ ನಡೆದಿದ್ದ ಈ ಪುನರ್ಜನ್ಮ ಅಧ್ಯಯನ ವರದಿ ಅಲ್ಲಿಗೆ ನಿಂತಿತು. ಆದರೆ ಹಲವು ವರ್ಷಗಳ ಬಳಿಕ ಅಮೆರಿಕಾದ ಖ್ಯಾತ ಮನೋತಜ್ಞ ಡಾಕ್ಟರ್ ಇಯಾನ್ ಸ್ಟಿವೆನ್ಸನ್ ಈ ಬಿಷನ್ ಚಂದ್ ಪ್ರಕರಣವನ್ನ ಮರು ಅಧ್ಯಯನಕ್ಕೆ ತೆರೆಯಲ್ಪಟ್ರು. ಡಾಕ್ಟರ್ ಇಯಾನ್ ಸ್ಟಿವೆನ್ಸನ್ ಕೇಸ್ ಕೈಗೆತ್ತಿಕೊಂಡವರೇ ನೇರವಾಗಿ ಬಿಷನ್ ಚಂದ್ ಬಳಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಗಳನ್ನೆಲ್ಲ ಕಲೆ ಹಾಕಿದ್ರು. ಆದರೆ ಅವರಿಗೆ ಕೆಲ ವಿಚಾರಗಳ ಕುರಿತು ಗೊಂದಲವಿದ್ದಿತ್ತು. ಅವುಗಳ ಬಗ್ಗೆ ಕೆ ನಂದನ್ ತಯಾರಿಸಿದ್ದ ವರದಿ ಸಹಾಯದಿಂದ ಸ್ಪಷ್ಟತೆ ಪಡೆದು ತನಿಖೆಗೆ ಮುಂದಾದ್ರು. ಯಾರು ಈ ಲಕ್ಷ್ಮೀನಾರಾಯಣ? ಲಕ್ಷ್ಮೀನಾರಾಯಣ ಫಿಲಿಬತ್ನ ಅಗರ್ಭ ಶ್ರೀಮಂತ ಹರ್ನಾರಾಯಣ್ ಅವರ ಏಕೈಕ ಪುತ್ರನಾಗಿದ್ದ. ತಂದೆಯ ಮರಣದ ಬಳಿಕ ಶಾಲಾ ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ್ದ ಲಕ್ಷ್ಮೀನಾರಾಯಣ ಕೊಬ್ಬಿದ ಕೋಣದಂತೆ ಸದಾ ಐಷಾರಾಮಿ ಜೀವನ ನಡೆಸುತ್ತಾ ಅಲ್ಲಲ್ಲಿ ಸುತ್ತಾಡಿಕೊಂಡು ಜಾಲಿಯಾಗಿದ್ದ. ತಂದೆ ಮಾಡಿಟ್ಟ ಲಕ್ಷಾಂತರ ಆಸ್ತಿ, ಸಾಕಷ್ಟು ಜಮೀನು ಹೊಂದಿದ್ರಿಂದ ಹಣಕ್ಕೇನು ಕೊರತೆ ಇರಲಿಲ್ಲ. ಹೀಗಾಗಿ ಮಧ್ಯದ ಅಮಲ್ನಲ್ಲಿ ಶೋಕಿ ಮಾಡಿಕೊಂಡು ತಿರುಗಾಡುತ್ತಿದ್ದ. ವಯಸ್ಸು ದಾಟುತ್ತಿದ್ದರೂ ಆತ ಮದುವೆ ಬಗ್ಗೆ ಯೋಚನೆಯನ್ನೇ ಮಾಡಿರಲಿಲ್ಲ. ಗ್ರಾಮದ ವೇಶ್ಯೆಯೊಬ್ಬಳ ಜೊತೆ ಆತ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಹೀಗಾಗಿ ಮದುವೆಯ ಅಗತ್ಯತೆ ಆತನಿಗಿರಲಿಲ್ಲ. ಅಸಲಿಗೆ ಆ ವೇಶ್ಯೆಯ ಹೆಸರೇ ಪದ್ಮಾ. ಆತ ಅವಳೊಂದಿಗೆ ಕೇವಲ ದೈಹಿಕವಾಗಿ ಸೇರಿರಲಿಲ್ಲ, ಮಾನಸಿಕವಾಗಿಯೂ ಅವಳ ಪ್ರೇಮಕ್ಕೆ ಸೋತು ಹೋಗಿದ್ದ. ಅವಳಿಲ್ಲದೆ ತನ್ನ ಜೀವನ ಶೂನ್ಯ ಎನ್ನುವಂತೆ ವರ್ತಿಸುತ್ತಿದ್ದ. ಅವಳ ಜೊತೆ ಆತನಿಗೆ ಅದೆಂಥ ಉತ್ಕಟ ಪ್ರೀತಿ ಇತ್ತೆಂದರೆ ಅವಳಿಗಾಗಿ ವ್ಯಕ್ತಿಯೊಬ್ಬರನ್ನ ಹತ್ಯೆ ಮಾಡಿದ್ದ. ಸ್ನೇಹಿತರೆ, ಪ್ರೀತಿ ಅನ್ನೋದೇ ಹಾಗೆ. ಯಾರನ್ನಾದರೂ ನಾವು ಜೀವಕ್ಕೆ ಜೀವದಷ್ಟು ಪ್ರೀತಿಸ್ತೀವಿ ಅಂದ್ರೆ ಅವರು ಯಾರ ಜೊತೆಯಾದರೂ ಕೊಂಚ ಹತ್ತಿರವಾದರೂ ಸಾಕು, ಜೀವ ಸಹಿಸಿಕೊಳ್ಳೋದಿಲ್ಲ. ಪೊಸೆಸಿವ್ನೆಸ್ ಅನ್ನೋದು ಮನುಷ್ಯನನ್ನ ಕೆಲವೊಮ್ಮೆ ಮೃಗತ್ವಕ್ಕೆ ಕರೆದುಕೊಂಡು ಹೋಗುತ್ತದೆ. ಬಹುಶಃ ಲಕ್ಷ್ಮೀನಾರಾಯಣ ಕೂಡ ಅದೇ ಪೊಸೆಸಿವ್ನೆಸ್ಗೆ ಒಳಗಾಗಿ ಅದೊಂದು ಕೆಲಸ ಮಾಡಿಬಿಟ್ಟ. ಅದೊಂದು ದಿನ ವೇಶ್ಯೆ ಪದ್ಮಾಳ ಮನೆಯಿಂದ ವ್ಯಕ್ತಿಯೊಬ್ಬ ಹೊರಹೋಗೋದನ್ನ ಕಂಡ ಕೂಡಲೇ ಆತನಿಗೆ ಪಿತ್ತ ನೆತ್ತಿಗೇರಿತು. ಹಿಂದು ಮುಂದು ಯೋಚಿಸದೆ ತನ್ನ ಜೊತೆಗಿದ್ದ ಮನೆಯ ಕೂಲಿಯಾಳುವಿನ ಬಳಿ ಇದ್ದ ಬಂದೂಕು ತೆಗೆದುಕೊಂಡವನೇ ಆತನ ಮೇಲೆ ಗುಂಡು ಹಾರಿಸಿದ. ಪ್ರೀತಿಯ ಉತ್ಕಟತೆ ಆತನನ್ನ ಕೊಲೆಗಾರನನ್ನಾಗಿಸಿತು. ಯಾವಾಗ ತಾನು ಮಾಡಿದ್ದು ಕೊಲೆ ಅಂತ ತಿಳಿಯಿತೋ ಆಗ ಲಕ್ಷ್ಮೀನಾರಾಯಣ ಅಲ್ಲಿಂದ ಪರಾರಿಯಾಗಿ ಪೊಲೀಸರಿಂದ ತಪ್ಪಿಸಿಕೊಂಡ. ಕೈಯಲ್ಲಿ ಹಣವಿತ್ತು, ಜೊತೆಗೆ ಊರ ಸಿರಿವಂತರ ಮಗ ಎನ್ನುವ ದೊಡ್ಡಸ್ತಿಕೆಯೂ ಇತ್ತು. ಹೀಗಾಗಿ ಕಾನೂನಿನ ಕುಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಂಡ. ಆದರೆ ಈ ಘಟನೆಯ ಬಳಿಕ ಲಕ್ಷ್ಮೀನಾರಾಯಣ ಫಿಲಿಬಿತ್ ಬಿಡಬೇಕಾದ ಅನಿವಾರ್ಯತೆ ಎದುರಾಯಿತು. ಹೀಗಾಗಿ ಅವನು ಫಿಲಿಬಿತ್ ಬಿಟ್ಟು ಶಹಜಹಾನ್ಪುರಕ್ಕೆ ಬಂದು ನೆಲೆಸಬೇಕಾಯಿತು. ಇಲ್ಲಿ ಬಂದ ಕೆಲವೇ ದಿನಗಳಲ್ಲಿ ಲಕ್ಷ್ಮೀನಾರಾಯಣನ ಆರೋಗ್ಯ ಬಿಗಡಾಯಿಸಲು ಶುರುವಾಯಿತು. ಸುಮಾರು 5 ತಿಂಗಳ ಕಾಲ ಅನಾರೋಗ್ಯ ಪೀಡಿತನಾಗಿ ಮಲಗಿದ ಲಕ್ಷ್ಮೀನಾರಾಯಣ 1918 ಡಿಸೆಂಬರ್ 15ರಂದು ಇಹಲೋಕಕ್ಕೆ ವಿದಾಯ ಹೇಳಿದ. ಕೇವಲ 35ನೇ ವರ್ಷಕ್ಕೆ ಬದುಕಿನ ಪಯಣ ಮುಗಿಸಿದ ಲಕ್ಷ್ಮೀನಾರಾಯಣ ವೇಶ್ಯೆಯ ಪ್ರೀತಿಯ ಸಡಗರದಲ್ಲೇ ಬದುಕನ್ನ ಅಂತ್ಯಗೊಳಿಸಿದ್ದ. ಲಕ್ಷ್ಮೀನಾರಾಯಣನ ಜೀವನದಲ್ಲಿ ಪದ್ಮಾಳಿಗೆ ವಿಶೇಷ ಸ್ಥಾನವಿತ್ತು. ಜಗತ್ತಿನೆದುರು ಅವಳು ವೇಶ್ಯೆಯಾಗಿದ್ದಳು ನಿಜ, ಆದರೆ ಆತನ ಪಾಲಿಗೆ ಅವಳು ಸರ್ವಸ್ವವೂ ಆಗಿದ್ದಳು. ಅವಳ ದೆಸೆಯಿಂದಾಗಿಯೇ ಲಕ್ಷ್ಮೀನಾರಾಯಣ ಮದುವೆಯೂ ಆಗದೆ ಅವಳೊಂದಿಗೆ ಗಾಂಧರ್ವ ವಿವಾಹವಾದಂತೆ ಅವಳ ತೋಳ ತೆಕ್ಕೆಯಲ್ಲೇ ಮಿಂದೇಳುತ್ತಿದ್ದ. ನಿತ್ಯವೂ ಅವಳೊಂದಿಗೆ ಸಮಯ ಕಳೆಯುತ್ತಿದ್ದ. ಎಂತಹ ವಿಚಿತ್ರ ಅಂದ್ರೆ ಲಕ್ಷ್ಮೀನಾರಾಯಣನ ಈ ಗುಣಲಕ್ಷಣಗಳೆಲ್ಲ ಆತನ ಪುನರ್ಜನ್ಮವೆಂದು ನಂಬಲಾಗುವ ಬಿಷನ್ ಜೀವನದ ಮೇಲೂ ಆಗಿದ್ದವು. ಬಿಷನ್ ಚಂದ್ ಕೇವಲ 5 ವರ್ಷದವನಾಗಿದ್ದಾಗ ತನ್ನ ತಂದೆಯ ಬಳಿ ನಾನು ಒಬ್ಬ ವೇಶ್ಯೆಯನ್ನ ಇಟ್ಕೊಂಡಿದ್ದೆ ಎಂದು ಹೇಳಿಕೊಂಡಿದ್ದ.
ಕೇಳಲು ಇದು ವಿಚಿತ್ರ ಅನಿಸಬಹುದು, ಆದರೆ ಪುನರ್ಜನ್ಮದ ಕಲ್ಪನೆಯನ್ನ ಪುಷ್ಟೀಕರಿಸುವ ಸಂದರ್ಭದಲ್ಲಿ ಇದಕ್ಕಿಂತ ಬೇರೆ ಸಾಕ್ಷ್ಯ ಬೇಕಿರಲಿಲ್ಲ. ಲಕ್ಷ್ಮೀನಾರಾಯಣನಂತೆ ಬಿಷನ್ಗೂ ಪದ್ಮಾಳನ್ನ ಕಂಡರೆ ವಿಪರೀತ ಪ್ರೀತಿ ಬೆಳೆಯುತ್ತಿತ್ತು. ಆ ಬಾಲಕ ಸದಾ ಅವಳೊಂದಿಗೆ ಇರಲು ಬಯಸುತ್ತಿದ್ದ. ಅನೇಕ ಬಾರಿ ಪದ್ಮಾ ಬಿಷನ್ನನ್ನ ನೋಡಲು ಬಂದು ಹೋಗುತ್ತಿದ್ದಳು. ಆಗ ಪದ್ಮ ಬರುತ್ತಲೇ ಬಿಷನ್ ಅವಳ ತೋಳಲ್ಲಿ ಹೋಗಿ ಕುಳಿತು ಬಿಡುತ್ತಿದ್ದ. ಅವಳು ಇರುವಷ್ಟು ಹೊತ್ತು ಅವಳೊಂದಿಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದ. ಬಾಲಕ ಬಿಷನ್ಗೆ ಕಳೆದ ಘಟನೆಗಳು ಅದೆಷ್ಟು ಕರಾರುವಕ್ಕಾಗಿ ನೆನಪಿದ್ದವು ಅಂದ್ರೆ, ಲಕ್ಷ್ಮೀನಾರಾಯಣ ಕೊಲೆ ಮಾಡಿದ್ದ ವ್ಯಕ್ತಿಯ ಇಂಚಿಂಚು ಮಾಹಿತಿಯನ್ನ ಪದ್ಮಾಳೆದುರು ಹೇಳುತ್ತಿದ್ದ. ಪದ್ಮಾಳನ್ನ ಪಡೆಯಲು ತಾನು ಏನೇನೋ ಮಾಡಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದಲೇ ಹೇಳಿಕೊಳ್ಳುತ್ತಿದ್ದ. ಬಾಲಕ ಬಿಷನ್ನಲ್ಲಿ ಈ ಪುನರ್ಜನ್ಮದ ಪ್ರೀತಿ ಮುಂದುವರಿಯುತ್ತಲೇ ಇತ್ತು. ಆತ 23ರ ಹರೆಯಕ್ಕೆ ಕಾಲಿಟ್ಟಾಗ ಅದೊಂದು ದಿನ ಪದ್ಮಾಳನ್ನ ಭೇಟಿಯಾಗಲು ತನ್ನ ಕಚೇರಿಗೆ ಬರುವಂತೆ ವಿನಂತಿಸಿಕೊಂಡ. ಆತನ ಅತ್ಯುತ್ಸಾಹ ಹೇಗಿತ್ತೆಂದರೆ, ಹುಡುಗನೊಬ್ಬ ತನ್ನ ಹುಡುಗಿಯನ್ನ ಮೊದಲ ಬಾರಿ ಭೇಟಿಯಾಗಲು ಕಾತರಿಸುವಂತೆ ಚಡಪಡಿಸುತ್ತಿದ್ದ. ಯಾವಾಗ ಪದ್ಮ ಆತನಿದ್ದ ಸ್ಥಳಕ್ಕೆ ಬಂದಳು, ಅವಳನ್ನ ನೋಡುತ್ತಲೇ ಆತ ಮೂರ್ಛೆ ಹೋದ. ವಿಷಯ ಇಲ್ಲಿಗೆ ನಿಲ್ಲಿಲ್ಲ. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಸುಧಾರಿಸಿಕೊಂಡ ಯುವಕ ಬಿಷನ್ ತನ್ನ ಹಳೆಯ ನೆನಪುಗಳ ಮೆರವಣಿಗೆಯಲ್ಲಿ ತೇಲಿ ಹೋದ. ತನ್ನ ಹಾಗೂ ಪದ್ಮಾಳ ಪ್ರೇಮ ಪ್ರಸಂಗವನ್ನ ನೆನಪಿಸಿಕೊಂಡು ಮದ್ಯದ ನಶೆಯಲ್ಲಿ ಪದ್ಮಾಳ ಮನೆ ಮುಂದೆ ಬಂದು ನಿಂತ. ಆದರೆ ಯಾವ ನಿರೀಕ್ಷೆ ಇಟ್ಕೊಂಡು ಆತ ಪದ್ಮಾಳ ಮನೆಗೆ ಬಂದಿದ್ದನು, ಅದಕ್ಕೆ ತದ್ವಿರುದ್ಧವಾಗಿ ಪದ್ಮಾಳು ವರ್ತಿಸಿದಳು. ಪದ್ಮಾ ಬಿಷನ್ಗೆ ಹೇಳಿದ್ಲು, ತಾನು ನಿನ್ನ ತಾಯಿಯ ವಯಸ್ಸಿನವಳಾಗಿದ್ದೇನೆ, ದಯಮಾಡಿ ಇಲ್ಲಿಂದ ಹೊರಟು ಹೋಗು, ಇದರಲ್ಲೇ ನಿನ್ನ ಸಂತೋಷ ಅಡಗಿದೆ. ಈ ಮಾತು ಕೇಳುತ್ತಲೇ ಬಿಷನ್ ಒಂದು ರೀತಿಯ ಉದ್ವೇಗಕ್ಕೆ ಒಳಗಾಗಿ ಭಾವುಕನಾದ. ಅದೇ ದುಃಖದ ಛಾಯೆಯಲ್ಲಿ ಅವಳಿಗೆ ಏನನ್ನ ಹೇಳದೆ ಮನೆಗೆ ವಾಪಸಾದ. ಈ ಘಟನೆಯಾದ ಬಳಿಕ ಬಿಷನ್ ಚಂದ್ ಹಾಗೂ ಪದ್ಮಾಳ ಭೇಟಿ ಮುಂದೆಂದೂ ನಡೆಯಲೇ ಇಲ್ಲ. ಇದಾಗಿ 2 ವರ್ಷದ ಬಳಿಕ ಬಿಷನ್ ಚಂದ್ಗೆ ವಿವಾಹವಾಯಿತು. ಅಲ್ಲಿಗೆ ಬಿಷನ್ ಚಂದ್ ಹಾಗೂ ಪದ್ಮಾಳ ಚಾಪ್ಟರ್ ಕ್ಲೋಸ್ ಆದಂತಾಯಿತು. ಪುನರ್ಜನ್ಮದ ಸಾಕ್ಷಿ ಪುರಾವೆ. ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಪ್ರಕಾರ ಬಿಷನ್ ಚಂದ್ನಿಂದ ಸುಮಾರು 46 ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿತ್ತಂತೆ. ಅದರಲ್ಲಿ ಸಿಕ್ಕ ಹಲವು ಹೇಳಿಕೆಗಳಲ್ಲಿ ಲಕ್ಷ್ಮೀನಾರಾಯಣನ ಪುನರ್ಜನ್ಮದ ಲಿಂಕ್ ಇರೋದು ಪತ್ತೆಯಾಗಿತ್ತು. ಅದರಲ್ಲಿ ಸಾಮಾನ್ಯವೆನಿಸಬಹುದಾದ ಅಸಾಮಾನ್ಯ ಸಂಗತಿಯೊಂದು ಹುದುಗಿರೋದು ಗೊತ್ತಾಯಿತು. ಅದುವೇ ಲಕ್ಷ್ಮೀನಾರಾಯಣನ ಮನೆಯಲ್ಲಿ ಬಚ್ಚಿಡಲಾಗಿದ್ದ ಸಂಪತ್ತಿನ ವಿಷಯ. ಅಂದಹಾಗೆ ಲಕ್ಷ್ಮೀನಾರಾಯಣನ ತಂದೆ ಹರ್ನಾರಾಯಣ್ ತಾನು ಸಾಯೋದಕ್ಕಿಂತ ಮುಂಚೆ ಮನೆಯ ಕೋಣೆಯೊಂದರಲ್ಲಿ ಚಿನ್ನದ ನಾಣ್ಯಗಳನ್ನು ಹುದುಗಿಸಿಟ್ಟಿದ್ದರು. ಈ ವಿಚಾರ ಹರ್ನಾರಾಯಣ್ ಹಾಗೂ ಲಕ್ಷ್ಮೀನಾರಾಯಣನಿಗೆ ಬಿಟ್ಟರೆ ಬೇರ್ಯಾರಿಗೂ ಗೊತ್ತಿರಲಿಲ್ಲ. ಅದರಂತೆ ಬಿಷನ್ ತೋರಿಸಿದ ಲಕ್ಷ್ಮೀನಾರಾಯಣನ ಮನೆಯಲ್ಲೇ ಈ ಸಂಪತ್ತಿನ ನಿಧಿ ಸಿಕ್ಕಿತ್ತು. ಮತ್ತೊಂದು ಸಂಗತಿ ಅಂದ್ರೆ, ಬಿಷನ್ನ ಬಹುತೇಕ ವರ್ತನೆಗಳಲ್ಲಿ ಲಕ್ಷ್ಮೀನಾರಾಯಣನ ಛಾಯೆ ಕಂಡುಬರುತ್ತಿತ್ತು. ಆತ ತನ್ನ ತಂದೆಗೆ ಹಣಕ್ಕಾಗಿ ಪೀಡಿಸಿ ವ್ಯಂಗ್ಯವಾಡುತ್ತಿದ್ದ. ಕೆಲವೊಮ್ಮೆ ಹಠ ಹಿಡಿದುಕೊಂಡು ಕುಳಿತು ತನ್ನ ಬಟ್ಟೆಗಳನ್ನೆಲ್ಲ ಹರಿದುಕೊಂಡು ಆಕ್ರೋಶ ಹೊರಹಾಕುತ್ತಿದ್ದ. ಹಲವು ಬಾರಿಯಂತೂ ಮನೆಯಲ್ಲಿ ಮಾಡಿದ ಅಡುಗೆಯನ್ನ ನೋಡಿ ಈ ಆಹಾರವನ್ನ ತನ್ನ ಮನೆಯ ನೌಕರನೂ ಕೂಡ ತಿನ್ನೋದಿಲ್ಲ ಅಂತ ಹರಿಹಾಯುತ್ತಿದ್ದ. ಅಷ್ಟರ ಮಟ್ಟಿಗೆ ಬಿಷನ್ ಚಂದ್ ಮೇಲೆ ಪೂರ್ವ ಜನ್ಮದ ಛಾಯೆ ಕಂಡುಬರುತ್ತಿತ್ತು. ಇದಿಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣನ ಅನೇಕ ಕೆಟ್ಟ ಅಭ್ಯಾಸಗಳು ಸಹ ಬಿಷನ್ಗೆ ಜನ್ಮತಃ ಬಂದಿದ್ದವು. ಆತ ಲಕ್ಷ್ಮೀನಾರಾಯಣನಂತೆ ಸದಾ ನಶೆಯಲ್ಲಿ ಇರಲು ಬಯಸುತ್ತಿದ್ದ. ಹಣವನ್ನ ನೀರಿನಂತೆ ಖರ್ಚು ಮಾಡುತ್ತಿದ್ದ. ಮನೆಯಲ್ಲಿ ಕದ್ದು ಮುಚ್ಚಿ ಮಾಂಸಾಹಾರ ಸೇವಿಸುತ್ತಿದ್ದ. ಆತ ಬೆಳೆದಂತೆಲ್ಲ ಆತನ ಮೇಲೆ ಲಕ್ಷ್ಮೀನಾರಾಯಣನ ಪೂರ್ವ ಜನ್ಮದ ಛಾಯೆಯ ಲಕ್ಷಣಗಳು ಬೆಳೆಯುತ್ತಲೇ ಹೋದವು. ಲಕ್ಷ್ಮೀನಾರಾಯಣನ ಚಟುವಟಿಕೆಗಳು, ಆತನ ನಡವಳಿಕೆಗಳು ಬಿಷನ್ ಮೇಲೆ ಅದೆಷ್ಟು ಪರಿಣಾಮ ಬೀರಿದ್ದವು ಅಂದರೆ, ಆತ ತನ್ನ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಗಳಿಗೂ ಪೂರ್ವಜನ್ಮದ ಕರ್ಮಫಲ ಎಂಬಂತೆ ಯೋಚಿಸಿಕೊಂಡು ಖಿನ್ನತೆಗೊಳಗಾಗುತ್ತಿದ್ದ. ಅದರಲ್ಲೂ ಲಕ್ಷ್ಮೀನಾರಾಯಣ ಮಾಡಿದ್ದ ಕೊಲೆ ಆತನಿಗೆ ಒಂದು ರೀತಿಯಲ್ಲಿ ಹಿಂಸೆಯಾಗಿ ಕಾಡುತ್ತಿತ್ತು. ದಿನ ಕಳೆದಂತೆ ಬಿಷನ್ ತನ್ನ ಮೂಲ ಗುಣಗಳಿಂದ ವಿಮುಖನಾಗಲು ಪ್ರಯತ್ನಿಸಿದ. ಲಕ್ಷ್ಮೀನಾರಾಯಣನ ಬದುಕಿಗೆ ಕೊಳ್ಳಿಯಿಟ್ಟ ಬಹುತೇಕ ಕೆಟ್ಟ ಚಟಗಳಿಂದ ಬಿಷನ್ ಮುಕ್ತನಾಗಲು ಬಯಸಿದ. ಅದರಂತೆ ಕೆಟ್ಟ ಗುಣಗಳನ್ನು ನಿಯಂತ್ರಿಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟ. ಅಂತಿಮವಾಗಿ ಆ ಗುರಿಯನ್ನ ತಲುಪಿದ ಕೂಡ. ಈಗಲೂ ಬಿಷನ್ ಚಂದ್ ಪ್ರಕರಣ ಹಲವು ಕಡೆ ಸಾಂದರ್ಭಿಕವಾಗಿ ಚರ್ಚೆಗೆ ಒಳಗಾಗುತ್ತಲೇ ಇದೆ. ಇದು ಯಾವುದೇ ಧರ್ಮ, ಜಾತಿ, ಭಾಷೆ, ಪ್ರದೇಶಕ್ಕೆ ಸೀಮಿತವಾದ ವಿಷಯವಲ್ಲ. ಹೀಗಾಗಿ ಸಾರ್ವತ್ರಿಕವಾಗಿ ಪುನರ್ಜನ್ಮದ ವಿಷಯಗಳು ಚರ್ಚೆಗೆ ಬರುತ್ತಲೇ ಇರುತ್ತದೆ. ಭಗವದ್ಗೀತೆಯಲ್ಲೂ ಕೂಡ ಪುನರ್ಜನ್ಮದ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ 4ನೇ ಅಧ್ಯಾಯದಲ್ಲಿ ಭಗವಾನ್ ವಿಷ್ಣು ಗರುಡ ದೇವನಿಗೆ ಈ ಪುನರ್ಜನ್ಮದ ವಿಚಾರವನ್ನ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಟ್ಟೆಯನ್ನ ಬದಲಿಸಿದಂತೆ ಆತನ ಆತ್ಮವೂ ಕೂಡ ಸಮಯ ಬಂದಾಗ ಆ ದೇಹದೊಂದಿಗೆ ಸಂಬಂಧ ಕಳಚಿಕೊಂಡು ಮತ್ತೊಂದು ಶರೀರವನ್ನ ಸೇರುತ್ತಂತೆ. ಹೀಗೆ ಜೀವ ಹಲವು ಜನ್ಮಗಳಲ್ಲಿ ಪುನರಾವರ್ತನೆಯಾಗುತ್ತಂತೆ.
ಹೀಗೆ ಪ್ರತಿ ಬಾರಿಯೂ ಜನ್ಮ ಎತ್ತಿದಾಗ ಅದು ತನ್ನ ಪೂರ್ವಜನ್ಮದ ಕರ್ಮ ನಡತೆಗಳ ಛಾಯೆಯನ್ನ ಜೊತೆಗೆ ಹೊತ್ತು ಸಾಗುತ್ತದೆ ಎನ್ನುತ್ತದೆ ಗರುಡ ಪುರಾಣ. ಕೇವಲ ಆಧ್ಯಾತ್ಮಿಕ ನಂಬಿಕೆ ನಿಲುವುಗಳಷ್ಟೇ ಪುನರ್ಜನ್ಮದ ಕಲ್ಪನೆಗೆ ಸೀಮಿತವಾಗಿಲ್ಲ, ಬದಲಾಗಿ ವಿಜ್ಞಾನದಲ್ಲೂ ಇದಕ್ಕೆ ಸಂಬಂಧಿಸಿದ ಹಲವು ಸಾಕ್ಷ್ಯ ಪುರಾವೆಗಳು ಸಿಕ್ಕಿವೆ. ಕ್ವಾಂಟಮ್ ಮೈಂಡ್ ಎಂದು ಕರೆಯಲ್ಪಡುವ ಪ್ರಜ್ಞೆಯ ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ಪ್ರಜ್ಞಾವಸ್ಥೆ ಹಾಗೂ ನಮ್ಮ ಶರೀರ ಎರಡು ಭಿನ್ನ ಬಗೆಯ ಘಟಕಗಳಾಗಿವೆ. ಹೀಗಾಗಿಯೇ ವ್ಯಕ್ತಿಯೊಬ್ಬ ಮರಣಿಸಿದ ಬಳಿಕವೂ ಆತನೊಳಗಿನ ಸುಪ್ತ ಪ್ರಜ್ಞೆ ಜಾಗೃತವಾಗಿರುತ್ತದಂತೆ ಅದು ಮತ್ತೊಂದು ಶರೀರದೊಂದಿಗೆ ಸೇರಿ ಹಳೆಯ ನೆನಪುಗಳನ್ನು ಮರಕಳಿಸುವ ಕೆಲಸ ಮಾಡುತ್ತದೆ ಎನ್ನಲಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಉದಾಹರಣೆ, ಥಿಯರಿ, ಸಿದ್ಧಾಂತಗಳ ಅಂಶಗಳಿದ್ರೂ, ಆಧ್ಯಾತ್ಮಿಕ ನಂಬಿಕೆಗಳ ನಿಲುವು ಬಲವಾಗಿದ್ರೂ ಈಗಲೂ ಕೆಲವರು ಈ ಪುನರ್ಜನ್ಮದ ವೃತ್ತಾಂತವನ್ನ ನಂಬುವ ಗೋಜಿಗೆ ಹೋಗೋದಿಲ್ಲ. ಆದರೆ ಜಗತ್ತಿನಲ್ಲಿ ಪೂರ್ವಜನ್ಮವನ್ನ ಪ್ರಮಾಣೀಕರಿಸುವ ಅನೇಕ ಘಟನೆಗಳು ವರದಿ ಆಗ್ತಾನೇ ಇವೆ. ನಿಮ್ಗೇನಾದ್ರೂ ಈ ತರಹದ ಅನುಭವಗಳಾಗಿದ್ಯಾ ಅಥವಾ ನಿಮ್ಮ ಸುತ್ತಮುತ್ತ ಇಂತಹ ಘಟನೆಗಳು ನಡೆದಿವೆಯಾ? ಕಾಮೆಂಟ್ ಮೂಲಕ ಉತ್ತರಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.